ಹಾಯ್, ಎಲ್ಲರಿಗೂ ನಮಸ್ಕಾರ. ನಾಳೆ ಸುಮಾ ಅವರ ಮಗನಾದ ಹೇಮೇಂದ್ರ ನಾಯ್ಕ್ ಅವ್ರದ್ದು ಹುಟ್ಟುಹಬ್ಬ. ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಹೇಮೇಂದ್ರ ನಾಯ್ಕ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಪ್ಪ. ಆ ದೇವರು ನಿಮಗೆ ಆಯುಷು, ಆರೋಗ್ಯ, ಸಂಪತ್ತು, ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರ ಪ್ರಾರ್ಥನೆ ಮಾಡ್ತೀನಿ. ಹೇಮೇಂದ್ರ ವಿಶು ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು ಪಾ. ಆ ದೇವರು ನಿಮಗೆ ಒಳ್ಳೆಯ ವಿದ್ಯಾ, ಬುದ್ಧಿ, ಆಯುಷು, ಆರೋಗ್ಯ ಕೊಟ್ಟು ಕಾಪಾಡಲಿ. ಆಮೇಲೆ ಇನ್ನೊಂದು ವಿಷಯ, ಸಿಂಚು ಮತ್ತು ಬಬ್ಲು ಬಂದಿರೋದು ಯಾರಿಗೂ ಇಷ್ಟ ಇಲ್ಲ ಅನಿಸುತ್ತೆ. ಯಾರು ವಿಡಿಯೋಸ್ ನೋಡ್ತಾ ಇಲ್ಲ. ನನ್ನ ಸಿಂಚನ ಸ್ಟೋರಿಗೆ ಎಂಟ್ರಿ ಕೊಟ್ಟಾಗಿಂದ ವ್ಯೂಸೇ ಬಂದಿಲ್ಲ. ಇರೋ ವಿಷಯ ಹೇಳಬೇಕು. ಇವತ್ತು ಅಷ್ಟೇ ಬೆಳಗ್ಗೆ ಸಿಂಚು ಬಬ್ಲು ವಿಡಿಯೋ ಹಾಕಿದ್ದೆ, ವ್ಯೂಸ್ ಬಂದಿಲ್ಲ. ಅದಕ್ಕೆ ಸಿಂಚನ ಮತ್ತು ಬಬ್ಲು ಕ್ಯಾರೆಕ್ಟ್ರು ತೆಗಿತಾ ಇದ್ದೀನಿ. ದಯವಿಟ್ಟು ನಿಮಗೆ ಸಿಂಚು ಬಬ್ಲು ಯಾರು ಇಷ್ಟನೋ ಅವ್ರ ಹತ್ರ ನಾನು ಸಾರಿ ಕೇಳ್ತಾ ಇದ್ದೀನಿ. ಯಾಕಂತಂದರೆ ನಿಮ್ಮ ಇಷ್ಟ ಆಗೋ ವಿಡಿಯೋ ನಾನು ಮಾಡಬೇಕಲ್ವ, ನನಗಿಷ್ಟ ಬಂದಂಗೆ ನಾನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವರಿಬ್ಬರು ಕ್ಯಾರೆಕ್ಟ್ರು ರಿಮೂವ್ ಮಾಡ್ತಾಯಿದ್ದೀನಿ. ಸಿಂಚುನೂ ಇನ್ನು ಬರೋದಿಲ್ಲ, ಬಬ್ಲೂ ಬರೋದಿಲ್ಲ. ಮತ್ತು ಈ ಸ್ಟೋರಿಯಲ್ಲಿ ಬರೀ ಪವಿತ್ರನ ತೋರಿಸಿದ್ರೆ ಮಾತ್ರ ನೋಡ್ತೀರಾ. ಇಲ್ಲ ಬೇರೆ ಕಿವಿಡಜ್ಜಿ ಅವ್ರದ್ದೆಲ್ಲ ತಮಾಷೆ ಚೆನ್ನಾಗಿದೆಯಲ್ಲ, ನೋಡಿ ಪರವಾಗಿಲ್ಲ, ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ಹಾಕಿರೋ ವಿಡಿಯೋ ವ್ಯೂಸೇ ಬಂದಿಲ್ಲ. ಸಾರಿ ಸಿಂಚನ ಮತ್ತು ಬಬ್ಲೂನ ಇಷ್ಟಪಡೋರಿಗೆಲ್ಲ ಸಾರಿ ಹೇಳ್ತಾ ಇದ್ದೀನಿ ನಾನು. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹೇಮೇಂದ್ರ ನಾಯ್ಕ್. ಹಾಯ್ ಫ್ರೆಂಡ್ಸ್, ನನ್ನ ರೀಲ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿದ್ರಲ್ಲ, ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ಈ ನಡುವೆ ರೀಲ್ಸ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇವತ್ತು ಮಾಡೋಣ ಅಂತಿದ್ದೀನಿ. ಯೂಟ್ಯೂಬಲ್ಲಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಚಾನಲ್ ಶುರು ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಲೇಬೇಕು ನನಗೆ. ಇವತ್ತು ಸಂಜೆ 7 ಗಂಟೆಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರ್ತಾಯಿದ್ದೀನಿ ನಾನು. ನಿರ್ಮಲಾ ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಫ್ರೆಂಡು ಪಾರಕ್ಕ ಬರ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡಬೇಕು. ಬಾಯ್. ಯಾಕಕ್ಕ? ನಿರ್ಮಲಾ ಮಗು ಕಾಣಿಸ್ತಾ ಇಲ್ಲೇ? ಕೌ ಇದೇನಕ್ಕ ಪಾರಕ್ಕ ಹಿಂಗೆ ಹೇಳ್ತಾ ಇದೆಯಾ? ನಾನು ಏನು ಮಾಡಿದ್ದೇನೆ? ಮಗುನ ಎತ್ಕೊಂಡು ಹೋದ್ಲು. ನಾನೇ ಕಳಿಸಿದ್ನಿ, ಹೋಗುವ ಮಗುನ ಎತ್ಕೊಂಡು ಬಟ್ಟೆಗೆ ಒಗ್ದಾಕ್ತೀನಿ ಅಂತ. ಎತ್ಕೊಂಡು ಹೋದವಳು ಮನೆಗೆ ತಿರುಗಿ ಎತ್ಕೊಂಡು ಬಂದಿಲ್ಲ. ಚಾಪೆ ಹಾಕೊಂಡು ನಿಂತೋತಾವಳೆ. ಎಬ್ಬರ್ಸಕ್ಕೆ ಹೋದ್ರೆ ಎತ್ತೈತಾ ಏನೋ ಹೋಗು ಅಂತ ಹೇಳ್ತಾವಳೆ. ಏನು ಮಾಡೋದು ನಿರ್ಮಲಾ? ಏನೇ ಮಾಡೋದು? ಅಯ್ಯೋ ಒಟ್ಟುದಾಗ ಅಳತೆ ಕೊಡ್ಬೇಡಕ್ಕ ಮಗುನ ಅಂತ ಮನೇಲಿ ಹೇಳಿಲ್ಲ ನಾನು. ಇನ್ನೇನು ಮಾಡ್ತೀಯಮ್ಮ? ಒಂದೊಂದ್ಕಿತ ಚೆನ್ನಾಗೇ ನೋಡ್ಕೊಂತಾಳೆ, ಇಲ್ಲ ಒಂದೊಂದ್ಕಿತ ಹಿಂಗೆ ಮಾಡ್ತಾಳೆ ನೋಡು. ಏನು ಮಾಡೋದು? ಗಡಮ್ಮ ಇದ್ಯಾಕಕ್ಕ ಇಬ್ರು ಹಿಂಗೆ ನಿಂತ್ಕೊಂಡಿದ್ದೀರಾ? ಪಾರಕ್ಕನ ಮಗು ಕಾಣಿಸ್ತಾ ಇಲ್ಲಂತೆ. ಇದೇನಕ್ಕ ಹಿಂಗೆ ಹೇಳ್ತಾ ಇದ್ದೀರಿ? ಮಗು ಎತ್ತೈತಂತೆ. ಏನು ಅದೇನು ಓಡಾಡೋ ಮಗುನ? ಇವಾಗ ಸುಮ್ಮನೆ ಹಂಗೆ ಕುತ್ಕೊಂತ ಇತ್ತು. ಏನಾಯ್ತಕ್ಕ ಮಗು? ದೊಡಮ್ಮ ನಿಂಗೆ ಯಾವುದೋ ಮಗು ಸಿಕ್ತಲ್ಲ, ಹೆಂಗೋ ಇವಾಗ ಖುಷಿಯಾಗಿದೆಯಾ ಅಂತ ನಾನು ಖುಷಿ ಪಟ್ಟು. ಏನು ದೊಡಮ್ಮ ಹಿಂಗಾಗೋಯ್ತು? ಅದು ನಡಿ ದೊಡಮ್ಮ, ಎಲ್ಲೈತೇನೋ ಹುಡ್ಕನ. ಉನಕೋ ನಡಿಯಕ್ಕ, ಅದೆಲ್ಲದ ಮಗು ಹುಡುಕಿದ್ರೆ ಆಯ್ತು. ನಡಿ, ನೀನು ಹಿಂಗೆ ನಿಂತ್ಕೊಂಡ್ರೆ ಹೆಂಗಕ್ಕ? ನಮಗೂ ಕೈ ಕಾಲಾಡಲ್ಲ. ಏನು ಮಾಡಬೇಕು ನಂಗೆ ದಿಕ್ಕೆ ತೋರಿಸ್ತಾ ಇಲ್ಲ ನಿರ್ಮಲಾ, ದಿಕ್ಕೆ ತೋರಿಸ್ತಾ ಇಲ್ಲ. ಎಲ್ಲಿ ಬಿಟ್ಬಿಟ್ಟು ಬಂದ್ಲು? ಏನು ಕತೆ ನಮ್ಮ ಮಗುನ? ದೊಡಮ್ಮ ನಡಿ ದೊಡಮ್ಮ, ಮಗು ಹುಡ್ಕನ ಫಸ್ಟು. ಲೇ ನಿರ್ಮಲೆ, ಈ ಸ್ಕೂಲ್ ಬಿಟ್ರೇನೆ? ಇದಕ್ಕೆ ನಮ್ಮ ಪಾರಿ ಹಿಂಗೆ ನಿಂತವಳೆ. ಲೇ ನಿರ್ಮಲೆ, ಈ ಸ್ಕೂಲ್ ಬಿಟ್ರೇನೆ? ಇವತ್ತು ಈ ಸ್ಕೂಲ್ ಇಲ್ಲ, ರಜಾ ರಜಾ. ಅಯ್ಯೋ ನೀನು ಪಾ ಸ್ಕೂಲ ಬೆಳಗ್ಗೆ ಹೇಳಕ್ಕಾಗುಲ್ಲೇನೆ? ನಾನು ಮಗುನ ಎತ್ಕೊಂಡೋಗಿ ಈ ಸ್ಕೂಲಾಗ ಬಿಟ್ಬಿಟ್ಟು ಬನ್ನಿ. ಅಯ್ಯೋ ನೀನು ಮುಚ್ಚೋಗ ಹೋಗು, ನಿನ್ ಬಾಯ್ಕ್ ಮಣ್ಣಾಕ ನಿಂಗೆ ಬರ್ಬಾರ್ದು. ರೋಗ ಬರ. ಏನಕ್ಕ ಮಗುನ ಹೈಸ್ಕೂಲಾಗ ಬಿಟ್ಬಿಟ್ಟು ಬಂದಿರೋದ ಎಳೆಕಂದನ್ನ? ಇವಳು ಪಾರು ಕೇಳಿದ್ನಿ ಅಂಗನವಾಡಿ ನಗರ ಬಿಟ್ಬಿಟ್ಟು ಬಾಗ್ಯ ಅಂತ. ಅವಳು ಏನು ಹೇಳಿಲ್ಲ, ಅದಕ್ಕೆ ನಾನು ಸ್ಕೂಲಾಗ ಹೋಗಿ ಬಿಟ್ಬಿಟ್ಟು ಬನ್ನಿ. ನಿನ್ ಮಗನೆಲ್ಲ ಓದ್ತಾರಲ್ಲ ಸ್ಕೂಲ, ಆ ಸ್ಕೂಲಾಗ ಬಿಟ್ಬಿಟ್ಟು ಬಂದಿದ್ದೀನಿ. ಏನೇ ನನ್ನ ನಂಗಂತೀಯಾ? ಬೇಕಾನೆ ಏಟಿಗ್ಲಿಂತ? ಅಯ್ಯ ನೀನು ಅಟ್ಟೂರ್ದಾಗ ನಡಿ, ಅಲ್ಲಿ ನಿಮ್ ಬಾಯಕ್ಕ ದಪ್ತಿ ನಡಿ. ಬಾಯ್ ತುಂಬಾ ನೀರವೆ ಹೋಗ್ಬಿಡಿ ಒಂದೇ ಅಕ್ಕ. ಬಾಯ್ ಮುಚ್ಕೊಂಡು ಬಿದ್ದಿರಕ್ಕಾಗಲ್ಲ ಒಂದ್ ಮಡ್ಕಾಗ. ಆ ಮಗು ನೋಡ್ಕೊಂಡು ಮಗು ನನಗೆ ಸ್ಕೂಲಾಗ ತಗೊಂಡಂಗ್ ಮರ್ಚಿರೋದು. ಇವತ್ತು ಸ್ಕೂಲ್ ಅದೇನೆ? ಮಗುಗೆ ಏನೇನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ನೋಡಿಯ ನಿನ್ ಕೈ ಕಾಲು ಕಟ್ಬಿಟ್ಟು ಒಂದ್ ದಪ್ಪದ ಕಲ್ ನೀನ್ ಒಟ್ಟು ಕಟ್ಬಿಟ್ಟು ಬಾಯಕ್ ಹಾಕ್ಬಿಡ್ತೀನಿ. ಅಲ್ಲೇ ನಿಗ್ಕೊಂಡ್ಬಿಡ್ಬೇಕು. ಕೊಡ್ತೀನಿ ನೋಡ್ತಾ ಈ ಕಡೆಯಿಂದ ಕಾಪಾಡ್ಕ. ಬಾಯಕ್ ಹಾಕ್ತೀರಂತೆ ಬಾಯಕ್ಕ. ನೀನ್ ಬಾಯಕ್ ಹಾಕ್ಬಿಟ್ರೆ ನಾನು ಹಂಗೆ ಇದ್ಬಿಡ್ತೀನಿ. ಯಾವಳು ಪಾರಿ ಹೋಗಿ ಆ ಮಗುನ ಎತ್ಕೊಂಡ್ ಹೋಗಿ ಸ್ಕೂಲ್ ಇಲ್ಲ ಅಂತ ಇವಳ್ತು. ಏನಾಗದ ಏನೋ ಅವನ್ಕ ಕಡ್ಡಿಕ ಬಟ್ಟೆಗ್ಲಾಕ್ತಂಗ ಅವನ ಗೊಟಕನ್ನೋ ಏನೋ ನಿಗಿರ್ಕೊಂಡ್ಬಿಟ್ನೇನೆ. ಯಾವಳ ನಿರ್ಮಲಿ ಸುಪ್ನಾತಿ ಆ ಮೇಷ್ಟ್ರು ನಿಗಿರ್ಕಣ್ಣ? ಯಾವನವನ ಮೇಷ್ಟ್ರ? ಏನ್ ನಿರ್ಮಲಾ, ನಾನು ಓದ್ತೀನಮ್ಮ. ಫಸ್ಟ್ ಮಗುನ ಎತ್ಕೊಬೇಕು. ನಾನು ಮಗುನ ಎತ್ಕೊಂಡ್ ಬರ್ತೀನಿರು, ನಿಂತ ಅದಿರು. ಉನೇ ಇವಾಗಿಂದ ಕಳಿಸ್ಬೇಕು ಮಕ್ಕಳನ್ನ ಸ್ಕೂಲ್ಕ. ದೊಡ್ಡವರಾದ್ಮೇಲೆ ಹೇಳಿದ್ ಮಾತು ಕೇಳಲ್ಲ. ಇವಾಗಿಂದ ರೂಢಿ ಮಾಡಿದ್ರೆ ನಾಳೆ ದೊಡ್ಡವರಾದ್ಮೇಲೆ ಖುಷಿಯಾಗಿ ಓದ್ತಾರೆ. ಇಲ್ಲ ಅಂತಂದ್ರೆ ಗಲಾಟೆ ಮಾಡ್ತಾರೆ. ಅಯ್ಯ ನಿಮ್ಮ ಮಕ್ಕ ಮುಚ್ಚೋಗ ಹೋಗು.
ಅದನ್ನ ಎಳೆಯಕಂದ್ರೆ ಇವಾಗ ಹಂಗ್ ಸುಮ್ಮನೆ ಹಂಗ್ ಕುತ್ಕೊಂಡು ಮಾತು ತಿರ್ತಾ ಇತ್ತು. ಆ ಮಗುನ ಎತ್ಕೊಂಡೋಗಿ ಸ್ಕೂಲಾಗ ಬಿಟ್ಬಿಟ್ಟು ಬಂದವಳೆ. ಇವಳಿಗೆ ಏನಮ್ಮ ಮಾಡೋದು? ಏನ್ ಮಾಡೋದು ಹೇಳು? ಸ್ಕೂಲ್ ಹತ್ರಕ್ಕೆ ಹೋಗ್ಬಿಟ್ಟು ಮಗುನ ಎತ್ಕೊಂಡ್ ಮತ್ತೆ ನೀರು ಆಮೇಲೆ 15 ನಿಂತ. ಅಲ್ಲ ಈ ಮುಂಡಿಗ್ಲಾಕ ನಾನು ನಿಂಗೆ ಬೈತವ್ರೆ? ಅಲ್ಲ ನಾನು ಮಾಡಬಾರ್ದು ಕೆಲಸ ಏನ್ ಮಾಡಿರೋದು? ಏನ್ ಮಾಡಿದಿರಂತ ಇವಳೆಲ್ಲ ಒಳಗೆ ಬೈತಾ ಇರೋದು ನನ್ನನ್ನ? ಮಗುನ ಎತ್ಕೊಂಡೋಗಿ ಈ ಸ್ಕೂಲಾಗ ಬಿಟ್ಬಿಟ್ಟು ಬಂದಿದ್ ನನ್ ತಪ್ಪ? ಎಲ್ಲ ಮಕ್ಳು ಓದ್ತಾರಲ್ಲ ಈ ಸ್ಕೂಲ್ಕ. ಇವಾಗಿನ ಕಾಲದಾಗ ಯಾಕೆ ಒಳ್ಳೇದ್ ಮಾಡ್ಕೊಟ್ಟು ಹಂಗೆ ಸುತ್ತದ ನಮ್ ಪಾಪ. ಅಯ್ಯೋ ನೋಡೇ ನಿರ್ಮಲ, ಮಗು ಒಳಗೆ ಅಳ್ತಾ ಇದೆ. ಅಯ್ಯೋ 2.5 ಅವರ್ ಆಯ್ತೆ. ಮಗುನ ಎತ್ ಕಳಿಸಿ ತಗೊಂಬಂದು ಸ್ಕೂಲಾಗ ಬಿಟ್ಬಿಟ್ಟು ಬಂದವಳಿಗೆ ಏನೇ ಹೇಳೋದು ಅಮ್ಮನ್ಕ? ಏನೇ ಮಾಡೋದು ನಿರ್ಮಲ? ಏನನ್ನ ಅಂದ್ರೆ ಊಟ ತಿಂದ್ರೆ ಮುಂದ್ಕೊಂಡು ಕುತ್ಕೊಂತಾಳೆ, ದಾರೆ ಹೋಗೋರ್ಗೆ ಬರೋರ್ಗೆಲ್ಲ ನ್ಯಾಯ ಹೇಳ್ಕೊಂಡು ಕುತ್ಕೊಂತಾಳೆ. ಏನ್ ಮಾಡೋದು ಹೇಳು? ಕೌ ಎತ್ಕಕ ನಡಿಯಕ್ಕ ಮನ್ಕ ಫಸ್ಟ್ ಮಗು ಕಾಲು ಕೂಸ್ ನಡಿಯಕ್ಕ ಎತ್ಕ ನಡಿ. ನಮ್ಮ ಅತ್ತೆ ಹತ್ರ ಹೇಗಕ್ಕಾಗಲ್ಲಮ್ಮ ನನ್ನ ಕೈಗ. ಇಲ್ಲ ಬಿಡಮ್ಮ, ಒಡೆಯನ್ ಸುಮ್ನೆರಮ್ಮ ಅಜ್ಜಿನ, ಒಡೆಯನ್ ಸುಮ್ನೆ ಇನ್ ಕೊಡಲ್ಲ. ಸುಮ್ನೆ ಅಜ್ಜಿ ಕೈಲೇ ಇನ್ ಕೊಡಲ್ಲ. ಬಾ ಇವತ್ತಿನ್ಬಿಟ್ಟ ಸ್ನಾನ ಮಾಡಿಸ್ತೀನಿ ಪಚಣಿ ಬಮ್ಮ. ಪವಿತ್ರ ಬಂದೆ ಹಾಕಿಲ್ಲಮ್ಮ. ಇನ್ನೊಂಚೂರು ಕೆಲಸ ಐತೆ. ನೀನು ಹಿಂಗೆಲ್ಲ ಕೆಲಸ ಮಾಡ್ತಾ ಇದ್ರೆ ನಾನು ಕೆಲಸದವ್ರು ನಿಂತ್ಬೇಕಾದೈತೆ ಪವಿತ್ರ. ಏನ್ ಬೆಳಗ್ಗೆ ಎದ್ದಾಗಿದ್ದ ಬಿಡುವಿದ್ರೆ ಕೆಲಸ ಮಾಡ್ತಾನೆ ಇದೆಯಾ? ಅಯ್ಯೋ ನಮ್ಮನೆ ಕೆಲಸ ತಾನೇ ಹಾಕಿಲ್ಲಮ್ಮ. ನಮ್ಮನೆ ಕೆಲಸ ಮಾಡ್ಕೊಳಕ್ ನಾವೇ ಹಂಗಂದ್ರೆ ಹಿಂಗೆ. ಬಾ ಬೇಗ ಬರ್ತಾನೆ ಮನೋಜ್, ಫಿಲಮ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಬೇಗ ರೆಡಿಯಾಗಿ ಬಾ. ಇಲ್ಲ ನಾನು ಫಿಲಮ್ಗೆಲ್ಲ ಹೋಗಲ್ಲ ಹಾಕಿಲ್ಲಮ್ಮ, ನಂಗೆ ಇಷ್ಟ ಇಲ್ಲ. ನಾನೇನು ಬಲವಂತ ಮಾಡಬೇಡಿ ಹಾಕಿಲ್ಲಮ್ಮ, ನಾನು ಫಿಲಮ್ಗೆಲ್ಲ ಹೋಗಲ್ಲ. ನಾನು ಯಾವತ್ತೂ ಹೋಗಿಲ್ಲ, ನಂಗೆ ಇಷ್ಟನೂ ಇಲ್ಲ. ಅಯ್ಯೋ ಹುಚ್ಚುಡ್ಗಿ, ಹೋಗು. ಹೊಸ್ದಾಗಿ ಮದುವೆ ಆಗಿದ್ರೆ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಡು ಹೋಗ್ರಿ. ಇಲ್ಲ ಹಾಕಿಲ್ಲಮ್ಮ, ನಂಗೆ ಹೊರಗಡೆ ಹೋಗಿ ಸುತ್ತಾಡೋದಂದ್ರೆ ಇಷ್ಟ ಆಗಲ್ಲ. ನಾನು ಆರಾಮಾಗಿ ಮನೆಯಲ್ಲೇ ಇರಬೇಕು. ಇವಾಗಿನ ಕಾಲದಲ್ಲಿ ಹುಡುಗಿರಿಗೆ ಎಷ್ಟು ಫಾಸ್ಟ್ ಇರ್ತಾರೆ. ನೀನು ಏನಕ್ಕೂ ಹೊಂದ್ಕೊಳ್ಳಲ್ಲ ಅಂತೀಯಮ್ಮ. ಅದು ಬೇಡ ಇದು ಬೇಡ ಅಂತೀಯ. ಯಾವಾಗ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಡು ಬರ್ಬೋದಾಗಿತ್ತಾನೆ. ಊಟಿಗೋ ಕೊಡೆಕನ್ನಲ್ಗೋ ಇಲ್ಲ ಕೊಡಗು ಕಡೆನೋ ಹೋಗಿ. ಇಲ್ಲ ಹಾಕಿಲ್ಲಮ್ಮ, ನನ್ಗೆ ಇಷ್ಟ ಇಲ್ಲ ಅಲ್ಲೆಲ್ಲ ಹೋಗೋಕ್ಕೆ. ಓ ಒಳ್ಳೆ ಹುಡುಗಿ ನೀನು. ಹಾಕಿಲ್ಲಮ್ಮ ಇನ್ನೊಂದು ಸ್ವಲ್ಪ ಕೆಲಸ ಐತೆ ಹಾಕಿಲ್ಲಮ್ಮ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಪವಿ ನೀನು ಹಿಂಗೆ ಕೆಲಸ ಮಾಡ್ತಾ ಇದ್ರೆ ನಾನು ಕೆಲಸದವ್ರಿಗೆ ಹೇಳ್ಬೇಕಾಗುತ್ತೆ ಅಷ್ಟೇ. ಅಯ್ಯೋ ಬೇಡ ಹಾಕಿಲ್ಲಮ್ಮ, ನನಗೆ ಕೆಲಸ ಮಾಡ್ತಾ ಇರಬೇಕು, ಕೂತ್ಕೊಂಡಿರ್ಬೇಕಂದ್ರೆ ಆಗಲ್ಲ. ಅಮ್ಮ ಬಾರೋ. ಅಲ್ಲ ಮದುವೆ ಆದ್ಮೇಲೆ ಎಲ್ಲರೂ ಎಂಟಿ ಹೆಸರು ಕರೀತಾರೆ. ನೀನ್ ಬಂದು ಯಾವಾಗ ನೋಡು ಅಮ್ಮ ಅಂತ ಕರಿತೀಯಲ್ಲ, ಪವಿತ್ರ ಅಂತ ಕರೆಯೋಕ್ಕಾಗಲ್ವೇನೋ? ಎಂಟಿ ಬಂದ್ಬಿಟ್ಲು ಅಂತಂದ್ರೆ ಏನ್ ಕೊಂಬಂದ್ಬಿಡುತ್ತಾ? ಯಾವಾಗ್ಲೂ ನೀನೇ ಅಮ್ಮ, ನಿನ್ನೇ ಕರೆಯೋದು ನಾನು. ಕರೆಕ್ಟಾಗಿ ಹೇಳಿದ್ರಿ ಮನೋಜ್. ಅಖಿಲಮ್ಮನಿಗೆ ಇನ್ನೊಂದ್ಸರಿ ಹೇಳಿ ಆ ಮಾತನ್ನ. ಪೇಪರ್ಗೆ ತಂದ ಅಮ್ಮ ತಂದಿದ್ದೀನಿ, ಕೊಟ್ಬಿಟ್ಟು ಬರೋದಮ್ಮ. ಫಿಲಮ್ಗಂತೂ ಬರಲ್ಲ ಅಂತ ಹೇಳೆ. ಹೋಗ್ಲಿ ಊರಿಗಾದ್ರೂ ಕರ್ಕೊಂಡು ಇವಾಗ ಹೋಗಿ ನಾಳೆ ಬಾವ್ರಪ್ಪ ಆ ಪೇಪರ್ಗೆ ಕೊಟ್ಬಿಟ್ಟು ಬನ್ರಿ. ಪವಿಗೆ ಹೇಳ್ದಮ್ಮ ನೀನು? ಇಲ್ಲ ಏನು ಹೇಳಿಲ್ಲ. ಪವಿಗೆ ಪೇಪರ್ಗೆ ಅವ್ರ ಕೈಲಿ ಕೊಡೋವರೆಗೂ ಯಾವ ವಿಷಯನೂ ಹೇಳ್ಬೇಡ, ಸಸ್ಪೆನ್ಸ್ ಆಗಿಟ್ಟಿರು. ಏನಕ್ಕಿಲ್ಲಮ್ಮ ಗುಟ್ಟಾಗಿ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲಮ್ಮ, ಎಲ್ಲಿಗೆ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಹೌದಾ? ಹೋಗ್ಬಿಟ್ಟು ಬನ್ರಿ. ಮಂತ್ರಾಲಯ ಶಿರ್ಡಿ ಎಲ್ಲ ಚೆನ್ನಾಗಿದೆ ಅಂತ ಹೋಗ್ಬಿಟ್ಟು ಬನ್ರಿ ಅಖಿಲಮ್ಮ. ನಾನೆಲ್ಲ ಮಾರಾಯ್ತಿ, ನೀವಿಬ್ರು ಗಂಡ ಅಂತಿ. ಇಲ್ಲ ನಾನು ಎಲ್ಲೂ ಹೋಗಲ್ಲ. ಇವಾಗ ನಾನು ನಿಮ್ಮೂರ್ಗೆ ಹೋಗ್ತಾ ಇದ್ದೀನಿ, ನಿಮ್ಮೂರ್ಗೂ ಬರಲ್ವಾ? ಹೌದಾ? ಊರು ಅಂದಿದ ತಕ್ಷಣ ಓಡ್ ಬಂದಿರೋದು? ಅಮ್ಮ ನಾನೇ ಹೋಗ್ಬಿಟ್ಟು ಬರ್ತೀನಿ ಬಿಡಮ್ಮ, ಪವಿ ಬರಲ್ವಂತೆ. ಅಯ್ಯೋ ಮನೋಜ್, ನಾನೇ ಹೋಗಿ ಹೇಳ್ದೆ ಬರಲ್ಲ ಅಂತ. ನಾನು ಬರ್ತೀನಿ, ನಡೀರಿ ಇವಾಗಲೇ ಹೋಗೋಣ. ಹೋಗ್ಬಿಟ್ಟು ಬನ್ರಮ್ಮ, ಹೋಗ್ಬಿಟ್ಟು ಬನ್ರಿ ಇಬ್ರು. ಇವಾಗ ಹೋಗಿ ನಾಳೆ ಬೆಳಗ್ಗೆನ ಬೇಗ ಬಂದ್ಬಿಟ್ರಿ ಆಯ್ತಾ? ಸರಿ ಹಾಕಿಲ್ಲಮ್ಮ. ಎಷ್ಟು ದಿನ ಆಯ್ತು ನಮ್ಮಮ್ಮ ಅಪ್ಪ ನೋಡ್ಬೇಕು ಅಂತ ಅನಿಸ್ತೈತೆ. ಅಮ್ಮ ಹೋಗ್ಬಿಟ್ಟು ಬನ್ರಿ.